ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ಮೇರ್ ಬ್ಲಾಗ್ಸ್ ಇನ್ ಕನ್ನಡ. ಇವಾಗಾಗಿದೆ ಸಮಯ ರಾತ್ರಿ 9 ಗಂಟೆ. ಕಿಚನೆಲ್ಲ ಫುಲ್ ಮೆಸ್ಸಿ ಆಗಿದೆ. ಕ್ಲೀನ್ ಮಾಡ್ಕೋಬೇಕು. ಪಾತ್ರೆ ಕೂಡ ವಾಶ್ ಮಾಡಬೇಕು ಸ್ವಲ್ಪ, ಯಾಕಂದರೆ ಎಕ್ಸಾಮ್ಸ್ ಇರೋದ್ರಿಂದ ಮಕ್ಕಳಿಗೆ ಓದಿಸೋದ್ರಲ್ಲಿ ಸ್ವಲ್ಪ ಬ್ಯುಸಿ. ಮಜ್ಜಿಗೆ ಕೂಡ ಮಾಡ್ಕೊಂಡಿದ್ದೀನಿ ನೈಟ್ ಊಟಕ್ಕೆ. ಈಗ ಸಮ್ಮರ್ ಶುರುವಾಗಿದೆ, ಹಾಗಾಗಿ ನಿಮಗೆ ಬೇಕಾದ್ರೆ ಈರುಳ್ಳಿ ಹಾಕ್ಬೋದು. ನಾನು ಬೆಳಗ್ಗೆ ಇದ್ದರೆ ಕುಡಿಬೋದು, ಮಿಕ್ಕಿದ್ರೆ ಅಂದ್ಬಿಟ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ತೀನಿ. ವೈಟ್ ರೈಸ್ ಹಾಗೆ ಕೂಡ ರಸಮ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ, ಹುಣಸೆಹಣ್ಣು, ಒಂದು ಸಣ್ಣ ನಿಂಬೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರಸಮ್ಮು. ಹಾಗೆ ಕೂಡ ಇಲ್ಲಿ ಕುಂಬಳಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಆಗ್ತಾಯಿದೆ. ಕುಂಬಳಕಾಯಿ ಪಲ್ಯ ಆರೋಗ್ಯಕ್ಕೆ ಒಳ್ಳೆಯದು, ಬಟ್ ಸಣ್ಣ ಮಕ್ಕಳಿಗೆ ವರ್ಷದೊಳಗಡೆ ಬಾಣಂತಿಯರಿಗೆ ಕೊಡಬಾರ್ದು ಅಂತಾರೆ. ನೀವು ಡಾಕ್ಟ್ರ್ ಒಪಿನಿಯನ್ ತಗೊಳ್ಳಿ. ನೆಗಡಿ ಆಗುತ್ತೆ. ಕೆಲವು ಶೀತದ ಮೈ ಇದ್ದರೆ, ಈಟ್ ಮೈ ಇರೋರಿಗೆ ಏನೂ ಆಗೋಲ್ಲ. ಕುಂಬಳಕಾಯಿ ಪಲ್ಯ ಆಯ್ತು ವಾಯ್ಸ್ ಕೇಳಿಸ್ಕೊಂಡ್ರ? ತುಂಬ ರುಚಿಯಾಗಿರುತ್ತೆ ಕುಂಬಳಕಾಯಿ ಪಲ್ಯ. ರೊಟ್ಟಿ, ಚಪಾತಿ, ಅನ್ನ, ಸಾಂಬಾರು. ನಾನು ರಸಮ್ಗೆ ಮತ್ತು ರೈಸ್ಗೆ ಸೈಡ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಉಪ್ಪಿಸಿ ರೊಟ್ಟಿ ಮಾಡ್ತಾರಲ್ಲ, ಅದು ಅಕ್ಕಿ ನೀರು ಕುದಿಸ್ಬಿಟ್ಟು ಅಕ್ಕಿ ಹಿಟ್ಟು ಹಾಕಿ ತಟ್ಟ ರೊಟ್ಟಿ, ಹೆಂಚು ಮೇಲೆ ಬಳಿಯೋ ರೊಟ್ಟಿ, ಚಪಾತಿಗೆಲ್ಲ ರೆಡಿ, ಚೆನ್ನಾಗಿರುತ್ತೆ. ಸಿಗುಂಬಳು ಇದು ಸಣ್ಣಗಿತ್ತು, ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್. ರಾತ್ರಿ ಸಮಯ 9 ಗಂಟೆ ಆಗ್ತದೆ. ಎಲ್ರಿಗೂ ಗುಡ್ ನೈಟ್, ಶಿವರಾತ್ರಿ. ಎಲ್ರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್.